ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ತುಂಬ ಒಂದು ಎಲ್ಲರಿಗೂ ಡೌಟ್ ಇರುತ್ತೆ. ಏನು ಡೌಟ್ ಅಂದರೆ, ಆಡಿಯೋ ಬೋರ್ಡ್ಗಳಲ್ಲಿ ನಮಗೆ 2.1, 5.1, 7.1 ಹೆಂಗೆ ಮಾಡ್ತಾರೆ ಅಂತ. ಹೆಂಗೆ ಮಾಡ್ತಾರೆ ಅಂದರೆ, ಮೇಯ್ನ್ ನಮಗೆ ಕಾನ್ಸೆಪ್ಟ್ ಇರಬೇಕಂದ್ರೆ, ನಮಗೆ ಇದು ಆಡಿಯೋ ಬೋರ್ಡ್ ಅಂತಾರೆ. ಇದು STK-IC ಆಡಿಯೋ ಬೋರ್ಡ್ ಇದು, ಸರಿನಾ? ಇಲ್ಲೇ ನೋಡಿ, STK4141 ಅಂತ ಸ್ಟುಡಿಯೋ ಆಂಪ್ಲಿಫೈಯರ್ ಅಂತ ಇಲ್ಲೇ ಬರೆದೈತೆ IC ಮೇಲೆ. ಇದು ಬಂದು ನಮಗೆ ಸಾಮ್ಕಾನ್ ಅವ್ರದ್ದು ಇದು, ಸರಿನಾ? ಈ ಸಾಮ್ಕಾನ್ ಅವ್ರದ್ದು ಏನಕ್ಕೆ ಏನು ಯೂಸ್ ಮಾಡ್ಬೋದು ಅಂದರೆ, ಇದಕ್ಕೆ ನಾವು 2 ಸಿಗ್ನಲ್ ಇನ್ಪುಟ್ ಕೊಟ್ಟರೆ 2 ಸಿಗ್ನಲ್ ಔಟ್ ಆಯ್ತದೆ. 2 ಸಿಗ್ನಲಲ್ಲಿ ನಾವು ಸ್ಪೀಕರ್ ಕನೆಕ್ಟ್ ಮಾಡಿದ್ರೆ ನಮಗೆ ಎಫೆಕ್ಟು ಜಾಸ್ತಿ ಇರುತ್ತೆ, ಸರಿನಾ? ಇದು ಸ್ಟೀಡಿಯೋ. ಏನು ಸ್ಟೀಡಿಯೋ ಅಂದರೆ 2 ಸ್ಪೀಕರ್ ಕನೆಕ್ಟ್ ಮಾಡೋ ಥರ ಸ್ಟೀಡಿಯೋ ಅಂತಾರೆ ಅದನ್ನು. 2.1 ಅಂದರೆ ಏನಂದರೆ, 2.1 ಅಂದರೆ ಏನಿಲ್ಲ, 2.1 ಅಂದರೆ 2 ಸ್ಪೀಕರು, 1 ಸಬ್ವೂಫರು. 5.1 ಅಂದರೆ 5 ಸ್ಪೀಕರು, 1 ಸಬ್ವೂಫರ್ ಅಂತಾರೆ. 7.1 ಅಂದರೆ 7 ಸ್ಪೀಕರು, 7 ಸ್ಪೀಕರು, 1 ಸಬ್ವೂಫರು. ಅದರಲ್ಲೇ ನಮಗೆ 2.1ನಲ್ಲಿ 2.2 ಮಾಡ್ಬೋದು. 2.2 ಅಂದರೆ 2 ಸ್ಪೀಕರ್, 2 ಸಬ್ವೂಫರ್. ಹಂಗೆ 5.1ನಲ್ಲೂ ಅಷ್ಟೇ. 5.1ನಲ್ಲಿ 5 ಸ್ಪೀಕರ್, 2 ಸಬ್ವೂಫರ್. 5.2 ಅಂತಾರೆ. 7.2 ಅಂದರೆ ಸೇಮ್ 7 ಸ್ಪೀಕರು, 2 ಸಬ್ವೂಫರ್ ಅಂತ, ಏನಿಲ್ಲ ಅಷ್ಟೇ. ಇದರಲ್ಲಿ ನಮಗೆ ಈಗ STK4141 IC ತಗೊಂಡಿದ್ದೀನಿ. ಈಗ ಇದ್ರದ್ದು ನಮಗೆ ಡೀಟೇಲ್ಸ್ ನೋಡಿದ್ರೆ ತೋರಿಸ್ತೀನಿ ನೋಡಿ. ಈಗ ಇದರಲ್ಲಿ ನಾವು ಎಲ್ಲಿ ಇನ್ಪುಟ್ ಔಟ್ಪುಟ್ ಕೊಡೋದು ಅಂತ ಹೇಳ್ತೀನಿ. STK ನಾನು IC ತಗೊಂಡಿರೋದು, ಸರಿನಾ? ಇದರಲ್ಲಿ ಇಲ್ಲಿ ನಿಮಗೆ ಗ್ರೌಂಡ್ ಅಂತ ಕಾಣಿಸ್ತೈತೆ ಅಲ್ವಾ? ಈ ಗ್ರೌಂಡು ಫುಲ್ ಕಾಮನ್. ಅದು ಗ್ರೌಂಡು. ಇದು ಡ್ಯೂಲ್ ಪವರ್ ಸಪ್ಲೈ ಆಡಿಯೋ ಬೋರ್ಡ್ ಅಂತಾರೆ ಇದನ್ನು. ಡ್ಯೂಲ್ ಪವರ್ ಸಪ್ಲೈ ಅಂದರೆ ಏನಿಲ್ಲ, ಡ್ಯೂಲ್ ಪವರ್ ಸಪ್ಲೈ ಅಂದರೆ ಟ್ರಾನ್ಸ್ಫಾರ್ಮರಲ್ಲಿ 12-0-12 ಔಟ್ನ ತೆಗೆದು ಅದನ್ನು ನಾವು DC ಮಾಡಿ ಇದನ್ನು DC ಕೊಡಬೇಕು. ಇಲ್ಲಿ ನಮಗೆ ಗ್ರೌಂಡ್ ಕೊಡಬೇಕು, ಸರಿನಾ? ಈ ಗ್ರೌಂಡು ಬಂದು ನಮಗೆ ಇಲ್ಲೆಲ್ಲ ಕಾಮನ್ನೇ ನೋಡಿ. ಇಲ್ಲೂ ಕಾಮನ್, ಇಲ್ಲೂ ಗ್ರೌಂಡ್ ಅಂತ ಬರೆದೈತೆ, ಸರಿನಾ? ಗ್ರೌಂಡ್ ಇಲ್ಲೆಲ್ಲ ಕಾಮನ್ನು, ಸರಿನಾ? ಈಗ V- ಅಂತ ಐತೆ ನೋಡಿ. ಇಲ್ಲಿ V- ಅಂದರೆ ಗ್ರೌಂಡ್ಗೂ ಮತ್ತು ಈ ಮೈನಸ್ಗೂ ಇಟ್ಟರೆ ನಮಗೆ ಇಲ್ಲಿ -ವೋಲ್ಟ್ ಬರಬೇಕು, ಸರಿನಾ? V+ ಅಂತ ಒಂದು ಐತೆ ನೋಡಿ. ಇಲ್ಲಿ ನೋಡಿದ್ರೆ ನೋಡ್ಬೋದು, V+ ಅಂತ ಐತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, V+ ಅಂತ ಐತೆ. ಇಲ್ಲಿ V- ಅಂತ ಐತೆ. ಇದು ಗ್ರೌಂಡ್ ಐತೆ, ಸರಿನಾ? ಇದು 0, 12 - 12+ ಅಷ್ಟೇ. ಇದಕ್ಕೆ ನಾವು ಎಷ್ಟು ವೋಲ್ಟ್ ಯೂಸ್ ಮಾಡಬೇಕು ಅಂದರೆ, ಮ್ಯಾಕ್ಸಿಮಮ್ 24-0-24 ಒಂದು ಟ್ರಾನ್ಸ್ಫಾರ್ಮರ್ ತಗೋಬೇಕು, ಸರಿನಾ? 24-0-24 5 ಆ್ಯಮ್ಸು ನಿಮ್ಗೆ ಎಷ್ಟು ಬೇಕಾದ್ರೆ ಆ್ಯಮ್ಸ್ ಕೊಡ್ಬೋದು, ಆದರೆ ವೋಲ್ಟ್ ಮಾತ್ರ ಇಷ್ಟೇ ಕೊಡಬೇಕು ಅಂತ ಇರುತ್ತೆ. ಆ್ಯಮ್ಸ್ ಅಂದರೆ ಆ್ಯಮ್ಸು ನೀವು 10 ಆ್ಯಮ್ಸಾರು ಕೊಡಿ ಆಡುತ್ತೆ, 5 ಆ್ಯಮ್ಸ್ ಕೊಡಿ ಆಡುತ್ತೆ, 3 ಆ್ಯಮ್ಸ್ ಕೊಡಿ ಆಡುತ್ತೆ, 1 ಆ್ಯಮ್ಸ್ ಕೊಡಿ ಆಡ್ತದೆ. ಆದರೆ ಎಫೆಕ್ಟ್ ಇರಲ್ಲ 1 ಆ್ಯಮ್ಸ್ಗಲ್ಲ. ಮ್ಯಾಕ್ಸಿಮಮ್ ಇದಕ್ಕೆ 5 ಆ್ಯಮ್ಸ್ ಇರಲೇಬೇಕು. ಇಲ್ಲ ನಾನು 2 ಸ್ಪೀಕರ್ ಕನೆಕ್ಟ್ ಮಾಡ್ತೀನಿ ಅಂದರೆ 3 ಆ್ಯಮ್ಸು, ಸರಿನಾ? ಇದರಲ್ಲಿ ಇವಾಗ ಸ್ಪೀಕರ್ ನೋಡಿದ್ರೆ ಈ ಗ್ರೌಂಡ್ ಐತೆ ನೋಡಿ. ಇಲ್ಲಿ ಗ್ರೌಂಡ್ ಅಂತ ಇರುತ್ತೆ, ಗೊತ್ತಾ? ಇದು ಗ್ರೌಂಡು ಫುಲ್ ಕಾಮನ್ ಅಂತ ಹೇಳಿದೆ ಅಲ್ವಾ? ಗ್ರೌಂಡಲ್ಲಿ ಒಂದು ವೈರ್ ತೆಗೆದುಬಿಟ್ಟು ನಮಗೆ ನೋಡಿ, ಸ್ಪೀಕರ್ 1, ಸ್ಪೀಕರ್ 2. ಸ್ಪೀಕರಲ್ಲಿ ನಮಗೆ ಇಲ್ಲಿ ಮುಂದೆ ನೋಡಿದ್ರೆ 2 ಫ್ಯೂಸ್ ಹಾಕಿಟ್ಬಿಟ್ಟವ್ರೆ ನೋಡಿ. ಒಳಗಡೆ ನಮಗೆ 1 ಆ್ಯಮ್ಸ್ ಫ್ಯೂಸ್ ಹಾಕ್ಕೊಟ್ಟಿರ್ತಾರೆ, ಸರಿನಾ? ಫ್ಯೂಸ್ ಇದರಲ್ಲಿ ನಮಗೆ ಏನಾದ್ರು ಸ್ಪೀಕರಲ್ಲಿ ಶಾರ್ಟ್ ಸರ್ಕ್ಯೂಟ್ ಏನಾರು ಆಯಿತು ಅಂದರೆ ನಮಗೆ ಕಟ್ ಆಫ್ ಆಯ್ತದೆ, ಸರಿನಾ? ನಾವು ಇದರಲ್ಲಿ ಏನು ಮೇಯ್ನ್ ನೋಡಬೇಕು ಅಂದರೆ, ನಾವು ಇದರಲ್ಲಿ ಸ್ಪೀಕರ್ ಪ್ರೊಟೆಕ್ಷನ್ನ ಆ್ಯಡ್ ಮಾಡಲೇಬೇಕು. ಈಗ ನನ್ನ ಹತ್ರ ಸ್ಪೀಕರ್ ಪ್ರೊಟೆಕ್ಷನ್ ಇಲ್ಲ, ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಸರಿನಾ? ಸ್ಪೀಕರ್ ಪ್ರೊಟೆಕ್ಷನ್ ಅಂದರೆ
ಈಗ ಇದರಲ್ಲಿ ನಾವು ಕೊಡೋದೆಲ್ಲ ಹೈ ವೋಲ್ಟೇಜ್ ಡಿ ಸಿ ಕೊಡ್ತಾ ಇರೋದು. ಇದನ್ನು ಆ್ಯಂಪ್ಲಿಫೈ ಮಾಡಿ ಅದಕ್ಕೆ ಇದನ್ನು ಆ್ಯಂಪ್ಲಿಫೈಯರ್ ಬೋರ್ಡ್ ಅಂತಾರೆ. ಆ್ಯಂಪ್ಲಿಫೈ ಮಾಡಿ ನಮಗೆ ಎ ಸಿ ವೋಲ್ಟ್ ಬರೋದು ಇಲ್ಲಿಂದ, ಸರಿನಾ. ಎ ಸಿ ವೋಲ್ಟು ನಮಗೆ ನಾವು ಇಲ್ಲಿ ಸಿಗ್ನಲ್ ಕೊಟ್ಟಾಗ ಎ ಸಿ ವೋಲ್ಟ್ ನಮಗೆ ಔಟ್ಪುಟ್ ಬರೋದು. ಐ ಸಿ ಏನಾದ್ರು ಮುಂದಕ್ಕೆ ಫಾಲ್ಟ್ ಆದಾಗ ಇಲ್ಲಿ ಡಿ ಸಿ ವೋಲ್ಟ್ ಬಂದುಬಿಟ್ರೆ ಯಾವುದೇ ಸ್ಪೀಕರ್ ಹಾಕಿರಲಿ ಪಟ್ ಅಂತ ಹೊಂಟೋಯ್ತದೆ, ಸರಿನಾ. ಅರ್ಥ ಮಾಡ್ಕೊಬಿಡಿ. ಇಲ್ಲಿ ನಾವು ಡಿ ಸಿ ಇನ್ಪುಟ್ ಕೊಡ್ತಾ ಇರೋದು, ಇದು ಆ್ಯಂಪ್ಲಿಫೈ ಮಾಡಿ ತಿರ್ಗಾ ಎ ಸಿ ಮಾಡುತ್ತೆ. ಇಲ್ಲಿ ಎ ಸಿ ಹೋಗಿ ಇಲ್ಲಿ ಡಿ ಸಿ ವೋಲ್ಟ್ ಬಂದ್ಬಿಡ್ತು ಅಂದ್ಕೊಳ್ಳಿ. ಐ ಸಿ ಇಂಟರ್ನಲ್ ಶಾರ್ಟ್ ಆಗಿ ಡಿ ಸಿ ವೋಲ್ಟ್ ಬಂದ್ಬಿಡ್ತು ಅಂದರೆ ನಮಗೆ ಸ್ಪೀಕರು ಹೋಗ್ತದೆ, ಆಮೇಲೆ ಈ ಐ ಸಿನೂ ಹೋಯ್ತದೆ. ಸ್ಪೀಕರ್ ಹೋದರೆ ನಮಗೆ ತುಂಬ ಲಾಸ್ ಆಗೋಯ್ತದೆ ಅಲ್ವಾ. 10 ಇಂಚು 12 ಇಂಚು ಸ್ಪೀಕರ್ಗಳು ಹಾಕ್ಬೋದು ಇದಕ್ಕೆ, ಸರಿನಾ. ಅದೆಲ್ಲ ಹೊಂಟೋಯ್ತದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿರೋದು ಸ್ಪೀಕರ್ ಪ್ರೊಟೆಕ್ಷನ್ ಬೋರ್ಡು. ಯಾಕೆಂದರೆ ನಾವಿಲ್ಲಿ ಕೊಡ್ತಾ ಇರೋದು ಐ ವೋಲ್ಟೇಜು, ಎಷ್ಟು 24/024 ಕೊಡ್ತಾ ಇರೋದ್ರಿಂದ ಅದು ಎ ಸಿ, ಅದು ನಮಗೆ ಡಿ ಸಿ ಆಗಿ ಕನ್ವರ್ಟ್ ಆಯ್ತದೆ. ಅಲ್ಲಿ ರೆಕ್ಟಿಫೈರಲ್ಲಿ ಹಾಕಿ ನಾವು 2 ಕೆಪಾಸಿಟರ್ ಹಾಕಿ ರೆಕ್ಟಿಫೈರಲ್ಲಿ ಹಾಕಿ ಕನ್ವರ್ಟ್ ಆಗ್ತದೆ. ಆಗ ಏನಾಯ್ತದೆ, ಇಲ್ಲಿಗೆ ನಾವು ಇನ್ಪುಟ್ ಕೊಡ್ತೀವಿ ಅಲ್ವಾ, ವಿ ಮೈನಸ್ಸು ಗ್ರೌಂಡ್ ಎಲ್ಲ ಕೊಡ್ತೀವಿ. ಆಗ ಏನಾಯ್ತದೆ, ಇದು ಆ್ಯಂಪ್ಲಿಫೈ ಮಾಡಿ ನಮಗೆ ಇಲ್ಲಿ ಎ ಸಿ ವೋಲ್ಟು ಜನ್ರೇಟ್ ಆಗ್ತದೆ. ನಾವಿಲ್ಲಿ ಸಿಗ್ನಲ್ ಕೊಟ್ಟಾಗ ಎ ಸಿ ವೋಲ್ಟು ಜನ್ರೇಟ್ ಆಗಿ ಸ್ಪೀಕರ್ಗಳಿಗೆ ಸಿಗ್ನಲ್ ಹೋಗ್ತದೆ, ಸ್ಪೀಕರು ಆಡುತ್ತೆ, ಸರಿನಾ. ಇಷ್ಟೇ. ಆಮೇಲೆ ಇದರಲ್ಲಿ ಏನು ನೋಡಬೇಕಂದ್ರೆ ನಾವು ಸಿಗ್ನಲ್ ಎಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಸಿಗ್ನಲ್ ಇನ್ಪುಟ್ ಅಂತಾರೆ. ಸಿಗ್ನಲ್ ಅಂದರೆ ನಾವು ಏನು ಇದಿಟ್ಟಿರ್ತೀವಿ ನೋಡಿ, ಏನಾರು ನೋಡಿ ತೋರಿಸ್ತೀನಿ. ಇದರಿಂದ ಬರುವಂತಹ ಇಲ್ಲಿ ಔಟ್ಪುಟ್ ಐತೆ ನೋಡಿ. ಈ ಔಟ್ಪುಟ್ಟಲ್ಲಿ ಈ ಔಟ್ಪುಟ್ ತೆಗಿತೀವಿ ಅಲ್ವಾ, ರೈಟ್ ಔಟು, ಗ್ರೌಂಡು, ಲೆಫ್ಟ್ ಔಟು ಅಂತ. ಈ ಔಟ್ಪುಟ್ನ ತಗೊಬಂದು ನಾವು ಇಲ್ಲಿ ತೋರಿಸ್ತೀನಿ ನೋಡಿ. ಇನ್ಪುಟ್ ಅಂತ ಇರ್ತದೆ ಇಲ್ಲಿ, ಇನ್ 1, ಇನ್ 2 ಮತ್ತು ಗ್ರೌಂಡು ಹೇಳಿದ್ದೀನಿ. ಎಲ್ಲನೂ ಕಾಮನ್ನೇ ಗ್ರೌಂಡು, ಸರಿನಾ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆದಷ್ಟು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.